ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪ್ರಸಂಗವಶಾತ್ ಅನೇಕ ದೈವಗಳ ದರ್ಶನವನ್ನು, ಅನೇಕ ದೈವಗಳ ಸಂಸ್ತುತಿಯನ್ನು ಆಗಿಂದಾಗ್ಗೆ ಮಾಡುತ್ತಿರುವಂತಹ ನಾವೇ ಮಹಾಪುಣ್ಯಶಾಲಿಗಳು. ಗೌರಿ ಮತ್ತು ಗಣೇಶ ಹಲವಾರು ವಿಚಾರಗಳನ್ನು ನಾವು ಕೆಲವು ಸಂಚಿಕೆಗಳ ಕಾಲ ಮಾತನಾಡಿದ್ದೇವೆ. ಇದಕ್ಕೆ ಪೂರ್ವ ಪೀಠಿಕೆಯನ್ನು ಕೆಲವೇ ಸಾಲುಗಳಲ್ಲಿ ಕೊಡುತ್ತಾ ನೇರವಾಗಿ ಕಥಾ ಪ್ರಸ್ತಾರಕ್ಕೆ ಹೋಗೋಣ. ಒಂದೊಮ್ಮೆ ಶೌನಕಾದಿ ಮುನಿಗಳು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರ ಬಳಿಗೆ ಬಂದು ನಮಸ್ಕಾರ ಮಾಡಿ, ಎಲೈ ಮಹಾತ್ಮರೇ, ಕರ್ಣ ರಸಾಯನವಾಗಿರತಕ್ಕಂತಹ ಒಂದು ಕಥೆಯನ್ನು ನಮಗೆ ವಿಸ್ತರಿಸಿ ಹೇಳಬೇಕು. ಅಜ್ಞಾನವನ್ನು ನೀಗಿಸಿ ಸುಜ್ಞಾನವನ್ನು ಬೆಳಗಿಸುತ್ತಾ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಇರುವಂತಹ ಉತ್ತಮೋತ್ತಮವಾದ ದಾರಿ ಯಾವುದು? ಈ ಕಲಿಯುಗದ ಪ್ರಾಬಲ್ಯದಿಂದ ಸಮಸ್ತ ಜೀವರಾಶಿಗಳು ಕೂಡ ರಾಕ್ಷಸೀ ಪ್ರವೃತ್ತಿಯನ್ನು ಹೊಂದಿಕೊಂಡು ಯುಗದ ಪ್ರಾಬಲ್ಯದಿಂದ ಹಲವು ದೋಷಕ್ಕೆ ತಮ್ಮನ್ನು ತಾವು ಗುರಿಪಡಿಸಿಕೊಳ್ಳುತ್ತಿದ್ದಾರೆ. ಈ ರಾಕ್ಷಸೀ ಪ್ರವೃತ್ತಿಯನ್ನು ಹತ್ತಿಕ್ಕಬೇಕಾದರೆ ಇರುವ ಮಾರ್ಗವದಾವುದು? ಪರಮಯೋಗಿಗಳಿಗೂ ದುರ್ಲಭವಾದಂತಹ ಮೋಕ್ಷ ಸಾಧನೆಗಾಗಿ ಇರುವ ಉಪಾಯವಾವುದು ಅಂತ ಕೇಳುವಾಗ ಸೂತ ಪುರಾಣಿಕರು ಶೌನಕಾದಿಗಳನ್ನು ಕುರಿತು ಅತ್ಯಂತ ವಿಸ್ತಾರವಾಗಿ ಹೇಳಿಕೊಂಡು ಹೋಗುತ್ತಾರೆ. ಅದರ ಒಂದು ಸಂಕ್ಷೇಪ ಏಕಾಕ್ಷರ ಮಾತ್ರ ನಿಮ್ಮಲ್ಲಿ ಹೇಳಬೇಕಾದರೆ, ಕಥೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇಲ್ಲಿ ನಾವು ಭಾಗವತ ರಸಾಯನದಿಂದ ಆಯ್ದಂತಹ ಒಂದು ಭಾಗವನ್ನು ನಿಮಗಾಗಿ ಹೇಳ್ತಾ ಇದ್ದೇವೆ. ಆ ಕಥೆಯನ್ನು ಆಲಿಸಿ ಆಸ್ವಾದಿಸಿ ತಾವೆಲ್ಲರೂ ಕೃಷ್ಣನ ಕೃಪೆಗೆ ಪಾತ್ರರಾಗಬೇಕಾಗಿ ನಾವು ನಿಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗಾದರೆ ಆ ಕಥೆ ಯಾವುದು ಅನ್ನೋದಾದರೆ, ದುಂಧುರಿಕಾ ವೃತ್ತಾಂತ ಎನ್ನುವುದಾಗಿ ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಎಷ್ಟು ಸ್ವಾರಸ್ಯಕರವಾಗಿದೆ ಕಥೆ ಅನ್ನೋದಾದರೆ, ಆಬಾಲ ವೃದ್ಧರೂ ಕೂಡ ಲಘು ಬಗೆಯಿಂದ ಕೇಳಬಹುದಾದ ಕಥೆ ಇದು. ದುಂಧುರಿಕಾ ವೃತ್ತಾಂತ ಎನ್ನುವುದಾಗಿ, ಪೂರ್ವದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಉತ್ತಮೋತ್ತಮವಾದಂತಹ ಒಂದು ಪಟ್ಟಣವಿತ್ತು. ಅಲ್ಲಿನ ವಾಸಿಗಳೆಲ್ಲರೂ ವರ್ಣಾಶ್ರಮ ಧರ್ಮನಿರತರಾಗಿದ್ದರು. ತಮ್ಮ ತಮ್ಮ ಕುಲ ಕಸುಬುಗಳನ್ನು ಕಾಯ್ದುಕೊಂಡು ಎಲ್ಲರೂ ಸಂತುಷ್ಟರಾಗಿದ್ದರು. ಅವರುಗಳಲ್ಲಿ ಆತ್ಮದೇವ ಎನ್ನುವ ಹೆಸರಿನ ಒಬ್ಬ ವಿಪ್ರನಿದ್ದ. ಆತ 4 ವೇದಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಶ್ರೌತ ಸ್ಮಾರ್ತ ಕರ್ಮಗಳಲ್ಲಿ ಸದಾ ನಿರತನಾಗಿದ್ದವನಾಗಿದ್ದನು. 2ನೆಯ ಸೂರ್ಯನೋ ಎನ್ನುವಂತೆ ಮಹಾನ್ ತೇಜಸ್ಸಿನಿಂದ ಆತ ಕಂಗೊಳಿಸ್ತಾ ಇದ್ದನಂತೆ. ಭಿಕ್ಷಾಟನೆಯನ್ನು ಮಾಡಿಕೊಂಡು, ಭಿಕ್ಷಾವೃತ್ತಿಯನ್ನು ಮಾಡಿಕೊಂಡು ಅಪಾರವಾದ ಧನ ಸಂಪತ್ತನ್ನು ಆತ ಸಂಪಾದನೆ ಮಾಡುತ್ತಿದ್ದನಂತೆ. ಈತನಿಗೆ ಒಬ್ಬ ಹೆಂಡತಿ. ಆಕೆಯ ಹೆಸರು ದುಂಧುಲಿ ಎನ್ನುವಂತಹ ಹೆಂಡತಿ. ಮಹಾರೂಪವತಿ ಈಕೆ, ಸತ್ಕುಲ ಪ್ರಸೂತೆ, ಒಳ್ಳೆಯ ಶೀಲವಂತ ತಾಯಿಯ ಗರ್ಭದಲ್ಲಿ ಹುಟ್ಟಿದ್ದಾಳೆ. ಸತ್ಕುಲ ಪ್ರಸೂತೆ, ಮಹಾ ಸೌಂದರ್ಯವತಿ. ಆದರೇನು ಮಾಡೋದು, ಸೌಂದರ್ಯ ಕೇವಲ ಬಾಹ್ಯ ದೇಹಕ್ಕಷ್ಟೇ ಉಳಿಯಿತು. ಆಂತರ್ಯದಲ್ಲಿ ಮಹಾ ಹಠ ಸ್ವಭಾವದ ಹೆಣ್ಣು. ಹಿಡಿದ ಹಠವನ್ನು ಎಂದಿಗೂ ಬಿಡುವವಳಲ್ಲ. ತನ್ನ ಮಾತನ್ನೇ ಕೊನೆಗೂ ಸಾಧಿಸುವಂತಹ ಸ್ವಾರ್ಥಪರಳಾಗಿದ್ದಾಳೆ ಈ ದುಂಧುಲಿ. ಊರು ಕೇರಿಯವರ ಮಾತುಗಳನ್ನೆಲ್ಲ ಆಡುವುದು, ಅವರಿವರ ಆಡಿಕೆಯ ಮಾತುಗಳನ್ನು ಕೇಳಿಸಿಕೊಂಡು ತಾನೂ ಒಂದಷ್ಟು ಉಪಕಾರ ಹಚ್ಚುವುದು, ಹೀಗೆ ಬಹಳ ಬಾಯಾಳಿಯಾಗಿ ಎಲ್ಲರಲ್ಲಿ ಗಯ್ಯಾಳಿ ಹೆಂಗಸು ಎನ್ನುವಂತೆ ಕೆಟ್ಟ ನಾಮವನ್ನು ಪಡೆದುಕೊಂಡು ಆಕೆ ವ್ಯವಹಾರವನ್ನು ಮಾಡುತ್ತಾ ಇದ್ದಳಂತೆ. ಮನಸ್ಸಿನಲ್ಲಿ ಹುಡುಕಿದರೂ ಕೂಡ ಲವಲೇಶದಷ್ಟು ದಯೆ, ಕಾರುಣ್ಯ ಇವುಗಳ ವಿಳಾಸ ಕೂಡ ಇರಲಿಲ್ಲವಂತೆ. ಗೃಹ ಕೃತ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡೇನೋ ಹೋಗುತ್ತಿದ್ದಲಂತೆ. ಆದರೆ ಮನೆಯಲ್ಲಿದ್ದವರೊಟ್ಟಿಗೆ, ಹೊರಗಿನ ನೆರೆಹೊರೆಯವರೊಂದಿಗೆ ಎಲ್ಲರೊಟ್ಟಿಗೆ ಅತ್ಯಂತವಾದ ಕಲಹಪ್ರಿಯೆಯಾಗಿದ್ದಳಂತೆ. ಎತ್ತಿದ ಮಾತಿಗೆ ಜಗಳವಾಡುವಂತಹ ಪ್ರವೃತ್ತಿ. ಈಕೆ ಬಹಳ ಚಿಪ್ಪುಣತನದಿಂದ ತನ್ನ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಳಂತೆ. ತನ್ನ ಪತಿಯೊಡನೆ ಪ್ರೇಮದಿಂದ ನಡೆದುಕೊಳ್ಳಬೇಕು ಅಂದುಕೊಂಡರೂ ಕೂಡ ಈಕೆ
ಬಹಳಷ್ಟು ಮುಂಗೋಪದಲ್ಲಿ ಬಹಳಷ್ಟು ಅಸೂಯೆಯಲ್ಲಿ ಈಕೆ ಕಾಲವನ್ನು ಕಳೆಯುತ್ತಾ ಇದ್ದಳಂತೆ. ಹೇಗೆ ಆಗಲಿ ಅಪಾರವಾದ ಧನ ಸಂಪಾದನೆ ಮಾಡಿದ್ದಾನೆ ಗಂಡ, ಭೋಗಭಾಗ್ಯಕ್ಕೇನು ಕೊರತೆ ಇಲ್ಲ. ಆದರೆ ಈಕೆಯ ಮಾನಸಿಕ ಸ್ಥಿತಿಯೇ ಸರಿಯಿಲ್ಲ. ಈಕೆ ಜಗಳವಾಡುತ್ತಾ, ಅವರಿವರನ್ನು ಬೈಯುತ್ತಾ, ಗಂಡನನ್ನು ಬೈಯುತ್ತಾ ಹೀಗೆಲ್ಲ ಕಾಲ ಕಳೆಯುತ್ತಿದ್ದಾಳೆ. ಯಾವುದಿದ್ದರೂ ಇವರಿಬ್ಬರನ್ನು ಒಂದು ಕೊರತೆ ಮಾತ್ರ ಬಾಧಿಸ್ತಾ ಇದೆ. ಅದೇನಪ್ಪ ಅನ್ನೋದಾದರೆ, ಎಷ್ಟೇ ಹಣವಿದ್ದರೂ ಏನೇ ಇದ್ದರೂ ಅಮಿತವಾದ ಸಂಪತ್ತಾದ ಸಂತಾನ ಪ್ರಾಪ್ತಿ ಇವರಿಗೆ ದೊರೆತಿಲ್ಲ. ಸಂತಾನ ಪ್ರಾಪ್ತಿಗಾಗಿ ಮಾಡದೇ ಇರುವಂತಹ ಕಾರ್ಯವಿಲ್ಲ ಎನ್ನುವಷ್ಟರ ಮಟ್ಟಕ್ಕೆ ವಯಸ್ಸಾಗುತ್ತಾ ಮುಪ್ಪು ಅಡರುತ್ತಾ ದಾನ ಧರ್ಮಾದಿಗಳನ್ನು ಮಾಡಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ, ಗೋದಾನ ಭೂದಾನ ಸುವರ್ಣ ದಾನಗಳನ್ನು ಹೇರಳವಾಗಿ ಮಾಡಿದ್ದಾರೆ. ಹೀಗೆ ದಾನಗಳನ್ನು ಮಾಡುತ್ತಾ ಅವರ ಸಂಚಯದ ಅರ್ಧ ಭಾಗ ಹಣ ಅಲ್ಲೇ ವ್ಯಯವಾಗಿ ಹೋಗಿದೆ. ಇಷ್ಟಾದರೂ ಆ ದಂಪತಿಗಳಿಗೆ ಕೂಸೊಂದರ ಪ್ರಾಪ್ತಿ ಆಗಿಯೇ ಇಲ್ಲ. ಆತನಿಗೆ ಅತಿಯಾದ ಚಿಂತೆ ಇದೀಗ ಹುಟ್ಟಿಬಿಟ್ಟಿದೆ. ಚಿಂತಾಕುಲನಾದಂತಹ ಆ ಬ್ರಾಹ್ಮಣ ಜಿಹಾಸೆಯಿಂದ ದೇಶಭ್ರಷ್ಟನಾಗಿ ಹೊರಟು ಹೋಗಿ ತಾನೇ ಅತ್ಯಂತವಾಗಿ ಮನನೊಂದುಕೊಂಡು ಅರಣ್ಯಕ್ಕೆ ಹೋಗಿಬಿಟ್ಟಿದ್ದಾನೆ. ದಟ್ಟಡವಿಯನ್ನು ಪ್ರವೇಶ ಮಾಡಿ ಅಲ್ಲಲ್ಲಿ ಸುತ್ತುತ್ತಾ ದಾಹದಿಂದ ಬಹಳ ಪೀಡಿತನಾಗಿದ್ದಾನೆ. ಒಂದು ಕೆರೆ, ಆ ಅಡವಿಯಲ್ಲಿ ಕಾಣಬಹುದಾದ ಒಂದು ಕೆರೆಯ ಬಳಿಗೆ ಬಂದು ನಿಂತಿದ್ದಾನೆ. ಅಲ್ಲಿ ಆ ಕೆರೆಯ ನೀರನ್ನೇ ಸ್ವಲ್ಪ ಕುಡಿದು ಸಂತಾನವಿಲ್ಲದ ತನ್ನ ಹತಭಾಗ್ಯವನ್ನು ನೆನೆದುಕೊಂಡು ಕೊರಗುತ್ತ ಕುಳಿತಿರುವಾಗ ಅಲ್ಲೊಬ್ಬ ಸನ್ಯಾಸಿಯ ದರ್ಶನವಾಗುತ್ತಂತೆ. ಕಥೆ ಹೇಗೆಲ್ಲ ತಿರುವನ್ನು ಪಡೆದುಕೊಳ್ಳುತ್ತೆ ದಯಮಾಡಿ ಗಮನಿಸ್ತಾ ಇರಿ. ಆ ಕೆರೆಯ ಸಮೀಪದಲ್ಲಿ ಒಬ್ಬ ಸನ್ಯಾಸಿಯ ದರ್ಶನವಾಗುತ್ತೆ. ಆ ಸನ್ಯಾಸಿಯನ್ನು ಕಂಡ ಕೂಡಲೇ ಈ ಬ್ರಾಹ್ಮಣ ಆತನ ಬಳಿಗೆ ಹೋಗಿ ಅವನ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡಿ ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಅವನ ಮುಂದೆ ನಿಂತಿದ್ದಾನಂತೆ. ಆ ಯತಿಯು ಈ ಸಜ್ಜನನನ್ನ ಕುರಿತು, ಅಯ್ಯ ಏಳು ಮೇಲೇಳು, ನಿನ್ನ ನಮಸ್ಕಾರದಿಂದ ನಾನು ಸಂಪ್ರೀತನಾಗಿದ್ದೇನೆ, ಏಕೆಷ್ಟು ದುಃಖ ಪಡುತ್ತಿರುವೆ, ಏನು ನಿನ್ನ ಮನಸ್ಸಿನಲ್ಲಿ ಆಳವಾಗಿ ಮಡುಗಟ್ಟಿರಬಹುದಾದಂತಹ ದುಃಖ ಅಂತ ಕೇಳುವಾಗ ಆ ಸಜ್ಜನ ಹೇಳಿದ್ದಾನಂತೆ, ಎಲೈ ಯತೀಶ್ವರನೇ, ನಾನು ಏನಪ್ಪ ಸ್ವಾಮಿ ಹೇಳಲಿ, ಇದು ನನ್ನ ಪಾಪಶೇಷವೇ ಸರಿ. ಸಂತಾನ ಪ್ರಾಪ್ತಿ ಇಲ್ಲ ಎನ್ನುವಂತಹ ಮಹಾ ದುಃಖ ನನ್ನನ್ನು ನನ್ನ ಹೆಂಡತಿಯನ್ನು ಬಾಧಿಸ್ತಾ ಇತ್ತು. ದುಃಖವನ್ನು ತಡೆಯಲಾರದೆ ನಾನು ಈ ಕಾಡಿಗೆ ಬಂದು ಬಿಟ್ಟಿದ್ದೇನೆ. ಪ್ರಾಣತ್ಯಾಗ ಮಾಡುವಂತಹ ನಿರ್ಧಾರವನ್ನು ಮಾಡಿಕೊಂಡು ಈ ಕಾಡಿಗೆ ಬಂದು ಬಿಟ್ಟಿದ್ದೇನೆ ಯತೀಶ್ವರ ಎನ್ನುವುದಾಗಿ ಅವರಲ್ಲಿ ಹೇಳಿದ್ದಾನೆ. ಹಾಗೆ ಹೇಳಿದಾಗ ಸನ್ಯಾಸಿ ಈತನಿಗೆ ಕೊಟ್ಟಂತಹ ಸಮಾಧಾನವೇನು ಗೊತ್ತೇ? ಸನ್ಯಾಸಿ ಅತ್ಯಂತ ತಾಳ್ಮೆಯಿಂದ ಸೌಹಾರ್ದದಿಂದ ಮಾತನಾಡುತ್ತಿದ್ದಾನೆ. ಈತನಾದರೂ ತನ್ನ ಮನದ ಬೇಗೆಯನ್ನೆಲ್ಲ ದುಗುಡವನ್ನೆಲ್ಲ ಸುರಿಯುವಂತೆ ಜೋರಾಗಿ ಅಳುತ್ತಾ ಹೇಳುತ್ತಿದ್ದಾನೆ. ಸಂತಾನವಿಲ್ಲದ ಮನುಷ್ಯ ಬದುಕಿದರೇನಾಯಿತು, ಸತ್ತರೇನಾಯಿತು? ಮಕ್ಕಳಿಲ್ಲದ ಮನೆ ಅದೊಂದು ಮನೆಗೆ ನಿಜವಾದ ಸ್ಮಶಾನ ರೂಪದಲ್ಲಿ. ಸಂತತಿ ಇಲ್ಲದ ಕುಲ ಶೂನ್ಯಪ್ರಾಯವಲ್ಲವೇ? ಎಲೈ ಮಹಾತ್ಮನೇ, ಪಾಪಿಯಾದ ನಾನು ಒಂದು ಹಸುವನ್ನು ಮನೆಗೆ ತಂದು ಸಾಕಿದರೆ ಆ ಹಸುವೂ ಕೂಡ ಬಂಜೆಯಾಗಿ ಹೋಗುತ್ತೆ. ಬೀಜವೊಂದನ್ನು ನೆಟ್ಟು ಮರ ಬೆಳೆಸಿದರೆ ಆ ಮರವು ಬೋಳು ಮರವಾಗಿ ಹೋಗುತ್ತೆ. ಹಣ್ಣು ಕಾಯಿಗಳು ಒಣಗೇ ಹೋಗುತ್ತವೆ. ಏನು ಮಾಡಬೇಕು? ಸಂತಾನವಿಲ್ಲದೆ ನಾನು ಕೊಟ್ಟಂತಹ ಎಷ್ಟೋ ಹವ್ಯಕವ್ಯಗಳು ದೇವತೆಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ಯಾರಿಗೂ ಆದರದಿಂದ ಮುಟ್ಟುತ್ತಿಲ್ಲ. ಇಂತಹ ಲೋಕದಲ್ಲಿ ನಾನು ಇಷ್ಟು ಹತಭಾಗ್ಯನಾದವನು ಬದುಕಿಯಾದರೂ ಏನು ಸಾಧಿಸಬೇಕು ಎನ್ನುತ್ತಾ ಗಟ್ಟಿಯಾಗಿ ಅಳತೊಡಗಿದ್ದಾನೆ. ಆ ಬ್ರಾಹ್ಮಣನನ್ನು ನೋಡಿ ಯತಿಗೆ ಮರುಕ ಹುಟ್ಟಿದೆ. ಆತ ಹೇಳ್ತಾನೆ, ಒಂದು ಕ್ಷಣಕಾಲ ಕಣ್ಮುಚ್ಚಿ ಧ್ಯಾನ ಮಾಡಿ ತದನಂತರದಲ್ಲಿ ಕಣ್ತೆರೆದು ಆ ವಿಪ್ರೋತ್ತಮನನ್ನು ಕುರಿತು ಹೇಳ್ತಾನೆ, ಅಯ್ಯ, ನಿನ್ನ ಮುಂದಿನ ಎಲ್ಲ ಆಗುಹೋಗುಗಳನ್ನು ನಾನು ದಿವ್ಯ ದೃಷ್ಟಿಯಲ್ಲಿ ಕಂಡಿದ್ದೇನೆ. ನೀನು ಮಕ್ಕಳ ಭಾಗ್ಯಕ್ಕಾಗಿ ಖಂಡಿತವಾಗಿಯೂ ಪರಿತಪಿಸಬೇಡ.
ಮಕ್ಕಳಿದ್ದವರೆಲ್ಲರೂ ಸುಖವಾಗಿದ್ದಾರೆ ಅನ್ನುವುದು ನಿನ್ನ ಅಂಬೋಣವೇ? ಖಂಡಿತವಾಗಿಯೂ ಈ ಅಜ್ಞಾನವನ್ನು ನೀನು ಬಿಟ್ಟು ಬಿಡು. ಸಂತಾನ ಚಿಂತೆಯಿಂದ ಹೊರಗೆ ಬಾ. ಅವರವರ ಕರ್ಮಗತಿಯನ್ನು ಮೀರಿ ಹೋಗೋದು ಯಾರಿಗೂ ಸಾಧ್ಯವಾಗೋದಿಲ್ಲ. ಸಂಸಾರದ ವಾಸನೆಯನ್ನು ಬಿಟ್ಟು ಮನಸ್ಸಿನಲ್ಲಿ ವಿವೇಕವನ್ನು ತಂದುಕೊಳ್ಳುವಂಥವನಾಗು. ನಿನ್ನ ಹಣೆಯ ಬರಹವನ್ನು ಅದಾಗಲೇ ನಾನು ಓದಿ ತಿಳಿದುಕೊಂಡಿದ್ದೇನೆ. ಕೇಳು, ನಿನ್ನ ಹೃದಯ ಕೊರೆಯುವಂತಹ ಒಂದು ವಿಚಾರವನ್ನು ಹೇಳುತ್ತೇನೆ. 7 ಜನ್ಮಗಳವರೆಗೆ ನಿನಗೆ ಸಂತಾನ ಭಾಗ್ಯವಿಲ್ಲವು. ಅದಕ್ಕಾಗಿ ನೀನು ಚಿಂತೆಯನ್ನು ಮಾಡಬೇಡ. ಸಂತಾನದಿಂದ ಮನುಷ್ಯನಿಗೆ ಕಷ್ಟವೇ ಹೊರತು ಸುಖ ಖಂಡಿತವಾಗಿಯೂ ಇಲ್ಲ. ಪೂರ್ವದಲ್ಲಿ ಸಗರ ಚಕ್ರವರ್ತಿಗೆ 60,000 ಮಂದಿ ಮಕ್ಕಳು. ಆದರೂ ಆತನಿಗೆ ಸಂತೋಷದಿತ್ತೇನು? ಎಲೆ ಮಹಾತ್ಮನೇ, ಕುಟುಂಬದ ಆಸೆಯನ್ನು ಬಿಟ್ಟು ಬಿಡು. ಸನ್ಯಾಸದಲ್ಲಿ ಸರ್ವವಿಧವಾದ ಸುಖ ಉಂಟು. ದಯಮಾಡಿ ನೀನು ಸಂಸಾರದ ಚಿಂತೆಯನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸು ಎನ್ನುವುದಾಗಿ ಆ ಯತಿ ಈ ಸಜ್ಜನನಿಗೆ ಹೇಳಿದ್ದಾನೆ. ಆಗ ಆ ಸಜ್ಜನ ಮಹಾಕೋಪದಿಂದ ಹೇಳಿದ್ದಾನೆ, ಅಯ್ಯೋ ರಾಮ, ನಿನ್ನಲ್ಲೇನೋ ಪರಿಹಾರವನ್ನು ಕೇಳಿದರೆ ನಿನ್ನಂತೆ ನನ್ನನ್ನು ಸನ್ಯಾಸಿಯಾಗು ಅಂತೀಯಲ್ಲ. ಕೋತಿ ತಾನು ಕೆಡೋದಲ್ದಿರ ವನವೆಲ್ಲ ಕೆಡಿಸ್ತು ಅನ್ನುವ ಗಾದೆಯ ಮಾತಿನಂತೆ ನೀನು ಸನ್ಯಾಸಿಯಾಗಿ ವಿರಕ್ತನಾಗಿ ಇರೋದರ ಜೊತೆಗೆ ನನ್ನನ್ನೂ ವಿರಕ್ತನಾಗಿ ಮಾಡಿಬಿಡ್ತಿದ್ದೀಯಲ್ಲ. ಅಯ್ಯೋ ಸ್ವಾಮಿ, ನಿಮ್ಮ ವಿವೇಕ ಬೋಧನೆ ಒಂದೂ ನನಗೆ ಮುಟ್ಟೋದಿಲ್ಲ. ನಿಮ್ಮ ತಪೋಬಲದಿಂದ ನನಗೆ ಸಂತಾನವಾಗುವಂತೆ ಒಂದು ವರ ಕೊಡಬೇಕಷ್ಟೇ. ನೀವು ಖಂಡಿತವಾಗಿಯೂ ನೀವು ಅನುಗ್ರಹಿಸಲೇಬೇಕು. ನನಗೆ ಸಂತಾನ ಪ್ರಾಪ್ತಿ ಆಗಲೇಬೇಕು. ಇಲ್ಲವೇ ತಮಗೆ ಕೊಡುವ ಮನಸ್ಸಿಲ್ಲವೇ? ಒಂದೇ ಬಾರಿ ನೇರವಾಗಿ ಹೇಳಿಬಿಡಿ, ಈ ಪ್ರಾಣವನ್ನು ಇಲ್ಲಿಯೇ ಈ ದಟ್ಟಡವಿಯಲ್ಲೇ ಅರ್ಪಿಸಿಬಿಡುತ್ತೇನೆ ಎನ್ನುವುದಾಗಿ ಆ ಮನುಷ್ಯ ಹೇಳಿದ್ದಾನೆ. ಸಂತಾನ ಸುಖವನ್ನು ತೊರೆದು ಶುಷ್ಕವಾದ ಸನ್ಯಾಸಕ್ಕೆ ನಾನು ಸಿದ್ಧನಿಲ್ಲ. ಪುತ್ರ ಪೌತ್ರಾದಿಗಳೊಡಗೂಡಿಕೊಂಡು ಧನ್ಯೋ ಗೃಹಸ್ಥಾಶ್ರಮ ಎಂಬಂತೆ ಗೃಹಸ್ಥಾಶ್ರಮವನ್ನು ಅನುಭವಿಸುವಂತಹ ಭೋಗಭಾಗ್ಯಗಳನ್ನು ಅನುಭವಿಸುವಂತಹ ಸರ್ವೋತ್ತಮ ಮಾರ್ಗವನ್ನು ನಾನು ಆಯ್ದುಕೊಳ್ಳುತ್ತೇನೆ. ಹಾಗಾಗಿ ನೀವು ನನಗೆ ಸಂತಾನದ ವರವನ್ನೇ ಕೊಡಬೇಕು. ಇಲ್ಲವಾದರೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಲಿಕ್ಕೆ ನಿಮ್ಮದೇನೂ ಅಡ್ಡಿ? ಇತ್ತ ಬನ್ನಿ ಎನ್ನುವುದಾಗಿ ಆ ಸಜ್ಜನ ಹೇಳಿದ್ದಾನೆ. ಇವನ ಈ ಮೊಂಡಾಟಕ್ಕೆ, ಈ ಹಠದ ಮಾತುಗಳಿಗೆ ಆತ ಸನ್ಯಾಸಿ ಹೇಳಿದ್ದಾನೆ, ಬೇಡ, ಹಠವನ್ನು ಮಾಡಬೇಡ ವಿಪ್ರೋತ್ತಮ. ಈ ಹಠದಿಂದ ಮುಂದೊಂದು ದಿನ ಮಹಾ ದೊಡ್ಡ ದುರಂತಕ್ಕೆ ನೀನು ಕಾರಣನಾಗ್ತೀಯೇ, ಮಹಾ ದೊಡ್ಡ ಕಷ್ಟಕ್ಕೆ ಸಿಲುಕಿಬಿಡ್ತೀಯೇ. ಖಂಡಿತವಾಗಿಯೂ ಬೇಡ. ಕರ್ಮಫಲವನ್ನು ಮೀರಿ ಸಂತಾನವನ್ನು ಪಡೆದುಕೊಂಡರೂ ಕೂಡ ಅನರ್ಥಗಳಿಗೆ ಗುರಿಯಾಗಿ ಹೋಗುತ್ತೀಯೇ. ಖಂಡಿತ ನನ್ನ ಮಾತನ್ನು ಕೇಳು, ಬೇಡ ಬೇಡ ಎನ್ನುವುದಾಗಿ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನಂತೆ. ಆದರೂ ಆತ ಬೆಂಬಿಡದೆ ಏನೇ ಬರಲಿ ನಾನು ಅದನ್ನು ನಿಭಾಯಿಸಿಕೊಂಡು ಹೋಗುತ್ತೇನೆ, ದಯವಿಟ್ಟು ನೀವು ಸಂತಾನ ಪ್ರಾಪ್ತಿಗಾಗಿ ನನಗೆ ವರವನ್ನು ಕೊಡಲೇಬೇಕು ಅಂದಾಗ ಆ ಯತೀಶ್ವರ ಮತ್ತೆ ಗತ್ಯಂತರವಿಲ್ಲದೆ ಚಿಂತಿಸಿ ತನ್ನ ಮಂತ್ರಶಕ್ತಿಯಿಂದ ಒಂದು ಹಣ್ಣನ್ನು ಪಡೆದುಕೊಂಡು ಅದನ್ನು ಮಂತ್ರಿಸಿ ಈ ವಿಪ್ರನಿಗೆ ಕೊಡ್ತಾರಂತೆ. ಕೊಟ್ಟು ಈ ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ಪತ್ನಿಗೆ ಕೊಡು. ಆಕೆ ಇದನ್ನು ಭಕ್ಷಿಸಿದರೆ 1 ವರ್ಷದ ಕಾಲ ಕಟ್ಟುನಿಟ್ಟಿನ ನಿಯಮವನ್ನು ಪರಿಪಾಲಿಸಿದರೆ ನಿಮಗೆ ಸಂತಾನ ಭಾಗ್ಯವಾಗುತ್ತೆ ಅಂತ ಹೇಳಿ ಹಣ್ಣನ್ನು ಕೊಟ್ಟು ಯತೀಶ್ವರ ಮುಂದೆ ಹೊರಟು ಹೋಗಿದ್ದಾನೆ. ಈತ ಈ ವಿಪ್ರನಾದರೂ ಮಾಡಿದ್ದೇನು? 1 ವರ್ಷದ ಕಾಲ ಪೂರ್ಣವಾಗಿ ನಿಯಮಗಳನ್ನು ಪಾಲಿಸಿ ಈ ಹಣ್ಣನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಭುಜಿಸಿ ಆಕೆ ವ್ರತಾಚರಣೆಯನ್ನು ಮಾಡಿದರೆ ಸರ್ವಶುದ್ಧಿಯನ್ನು ಹಿಡಿದುಕೊಂಡಂತಹ ಒಬ್ಬ ಪುತ್ರ ಹುಟ್ಟುತ್ತಾನೆ ಎನ್ನುವಂತಹ ಮಾತನ್ನು ಹೇಳಿ ಯತೀಶ್ವರ ಪ್ರಸ್ಥಾನಗೈದಿದ್ದಾನೆ. ಈತ ವಿಪ್ರ ಅತಿ ಸಂತೋಷದಿಂದ ಕುಣಿದಾಡುತ್ತಾ, ಇಷ್ಟು ಕಾಲ ನಾವು ಕಾದಂತಹ ಸಮಯ ಸನ್ನಿಹಿತವಾಗಿದೆ, ನನ್ನ ಹೆಂಡತಿಯ ಗರ್ಭಾಂಬುದಿಯಲ್ಲಿಯೂ ಒಂದು ಮಗುವಿನ ಜನನವಾಗುತ್ತೆ ಎನ್ನುವುದಾದರೆ ಅದಕ್ಕಿಂತ ಹೆಚ್ಚಿನ ಸಂತೋಷವಿಲ್ಲ ಅಂತ ಭಾವಿಸಿಕೊಂಡು ಓಡುತ್ತಾ ಹಣ್ಣನ್ನು ಹಿಡಿದುಕೊಂಡು ಓಡಿ ಬಂದು ಮನೆಗೆ ಮತ್ತೆ ತಲುಪಿದ್ದಾನೆ. ಎಂತಹ ಘೋರ ಸತ್ಯವಲ್ಲವೇ? ಕಷ್ಟಗಳನ್ನು ಬಿಡಿಸಿಕೊಂಡು ಮುಕ್ತಿಯತ್ತ ಸಾಗುತ್ತಿದ್ದವನು
ಮತ್ತೆ ಕರ್ಮಪಾಶ ಬಂಧಿತನಾಗಿ ಮತ್ತೆ ಮನೆಯತ್ತ ಬರಸೆಳೆಯಲ್ಪಟ್ಟಿದ್ದಾನೆ. ಓಡಿ ಬಂದು ಆ ಹಣ್ಣನ್ನು ತನ್ನ ಪತ್ನಿ ದುಂದುಲಿಯ ಕೈಯಲ್ಲಿ ಕೊಟ್ಟು, ನೀನು ಈ ಹಣ್ಣನ್ನು ತಿಂದು ವ್ರತಾಚರಣೆಯನ್ನು ಮಾಡು, ಖಂಡಿತವಾಗಿಯೂ ಸುಪುತ್ರಾವಾಪ್ತಿಯಾಗುತ್ತೆ, ಯತೀಶ್ವರರು ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಅನ್ನುವುದಾಗಿ ಹೇಳಿಕೊಟ್ಟು ಕಾರ್ಯಾತುರನಾಗಿ ಇಷ್ಟು ದಿವಸಗಳ ಕಾಲ ಕಾಡಿನಲ್ಲಿ ಸುತ್ತಲೆಯುತ್ತಿದ್ದವ ಇದೀಗ ಕಾರ್ಯಾತುರನಾಗಿ ಮಗು ಹುಟ್ಟಿದ ಮೇಲೆ ಅದರ ಬೆಳವಣಿಗೆಗೆ, ಲಾಲನೆ ಪೋಷಣೆಗೆ ಹೇರಳವಾಗಿ ಹಣ ಬೇಕಾಗುತ್ತೆ, ಅದರ ಸಂಪಾದನೆಗೆ ಹೊರಡುತ್ತೇನೆ ಅಂತ ಹೇಳಿ ಕಾರ್ಯಾತುರದಿಂದ ಆತ ಪ್ರಸ್ಥಾನಗೈದು ಬಿಟ್ಟಿದ್ದಾನೆ. ಈ ದುಂದುಲಿ ಎನ್ನುವ ಹೆಣ್ಣು ಮಹಾವಕ್ರ ಬುದ್ಧಿಶಾಲಿನಿ ಅಲ್ಲವೇ? ಹಾಗಾಗಿ ಈ ಹಣ್ಣನ್ನು ಕೈಗೆ ತೆಗೆದುಕೊಂಡ ಕೂಡಲೇ ಆ ಹಣ್ಣನ್ನು ನೋಡುತ್ತಾ ನೋಡುತ್ತಾ 100 ಶಾಪದ ಮಾತುಗಳನ್ನು ಆಡುತ್ತಾ ಇದ್ದಾಳಂತೆ. ಮನಸ್ಸಿನಲ್ಲಿ ಚಿತ್ರ ವಿಚಿತ್ರವಾದ ಉಪಾಯಗಳು, ಆಸೆಗಳು ಚಿಗುರುತ್ತಾ ಇವೆ ಆಕೆಗೆ. ಆಕೆ ಹೇಳಿಕೊಳ್ಳಲಾಗದ ಕಸಿವಿಸಿಗೆ ಒಳಗಾಗಿಕೊಂಡು ಆ ಹಣ್ಣನ್ನು ಕೈಯಲ್ಲಿ ಇಟ್ಟುಕೊಂಡು ಅತ್ತ ಬಂದ ಸಖಿಯನ್ನು ಕರೆದು ಅವಳಿಗೆ ಆತು ಕೂತು ಜೋರಾಗಿ ಅಳಲಾರಂಭಿಸಿದ್ದಾಳೆ. ಆ ಸಖಿ ಕೇಳಿದ್ದಾಳೆ, ಅಯ್ಯೋ ದುಂದುಲಿ, ಏಕೆ ಇಷ್ಟೊಂದು ಅಳ್ತಾ ಇದ್ದೀಯೇ, ಏನಾಯಿತೆ ಎನ್ನುವುದಾಗಿ. ಆಗ ದುಂದುಲಿ ಹೇಳುತ್ತಿದ್ದಾಳಂತೆ, ಅಯ್ಯೋ ಏನು ಮಾಡಲಿ, ಸಂತಾನ ಭಾಗ್ಯವಿಲ್ಲ ಅಂತ ನನ್ನ ಪಾಪಿ ಗಂಡ ಯಾವುದೋ ಸನ್ಯಾಸಿಯಿಂದ ಹಣ್ಣನ್ನು ಮಂತ್ರಿಸಿಕೊಂಡು ತಂದುಬಿಟ್ಟಿದ್ದಾನೆ. ಈ ಹಣ್ಣನ್ನು ತಿಂದರೆ ನನ್ನ ಗತಿ ಏನೇ? ಖಂಡಿತವಾಗಿಯೂ ನಾನು ಈ ಹಣ್ಣನ್ನು ತಿನ್ನೋದಿಲ್ಲ. ಆ ಸನ್ಯಾಸಿ ಮಂತ್ರಿಸಿಕೊಟ್ಟ ಹಣ್ಣನ್ನು ತಿಂದರೆ ಗರ್ಭ ಸ್ಥಿರವಾಗೋದರಲ್ಲಿ ಸಂಶಯವೇ ಇಲ್ಲ. ಗರ್ಭ ಬೆಳೆಯುತ್ತಾ ಬೆಳೆಯುತ್ತಾ ಬಂದ ಹಾಗೆ ನನ್ನ ಈ ಸುಂದರವಾದ ಮೈಮಾಟ ತಬ್ಬಿ ಹೋಗುತ್ತೆ. ದೇಹದಲ್ಲಿ ಉಂಟಾಗುವ ಅಸಹ್ಯಕರ ಉಬ್ಬು ತಗ್ಗುಗಳಿಗೆ ನನ್ನ ದೇಹವನ್ನು ಕೊಡಮಾಡಲಿಕ್ಕೆ ನಾನು ಸಿದ್ಧವೇ ಇಲ್ಲ. ಆ ಗರ್ಭಾವಸ್ಥೆಯಲ್ಲಿ ಅನ್ನಾಹಾರಗಳು ಕೂಡ ಸರಿಯಾಗಿ ಸೇರೋದಿಲ್ಲ, ಮೈಯ ಶಕ್ತಿ ಕುಗ್ಗಿ ಹೋಗುತ್ತೆ. ಆ ಸ್ಥಿತಿಯಲ್ಲಿ ಮನೆ ಕೆಲಸವನ್ನಾದರೂ ಹೇಗೆ ಮಾಡಬೇಕು ನಾನು? ಒಂದು ವೇಳೆ ಕಳ್ಳಕಾಕರೋ ಕೊಳ್ಳೆ ಹೊಡೆಯುವವರೋ ಈ ಗ್ರಾಮಕ್ಕೆ ನುಗ್ಗಿ ಬಂದು ಬಿಟ್ಟರೆ, ನಾನು ಗರ್ಭಿಣಿಯಾಗಿದ್ದುಕೊಂಡು ಸುಸ್ತು ಬಳಲಿಕೆಯಲ್ಲಿದ್ದರೆ ಅತ್ತ ಹೋಗಿ ಬಾಗಿಲು ಹಾಕಲಿಕ್ಕೆ ಕೂಡ ನನಗೆ ಸಾಧ್ಯವಾಗೋದಿಲ್ಲ. ಒಂದು ವೇಳೆ ಗರ್ಭ ಬೆಳೆದು ಬಿಟ್ಟರೆ ಅದನ್ನು ಹೊರತೆಗೆಯುವುದಾದರೂ ಹೇಗೆ? ಅಯ್ಯೋ, ಸಾಧ್ಯವಿಲ್ಲ. ಒಂದು ವೇಳೆ ಪ್ರಸವಕ್ಕೆ ಮುನ್ನವೇ ಮಗು ಅಡ್ಡಲಾಗಿ ತಿರುಗಿಬಿಟ್ಟರೆ ನನ್ನ ಪ್ರಾಣವೇ ಹಾರಿ ಹೋಗುತ್ತೆ. ಇಲ್ಲವೇ ಒಂದು ಪಕ್ಷ ಕ್ರಮಪ್ರಸವವೇ ಆಯಿತು. ಇಷ್ಟು ಸುಕುಮಾರವಾಗಿ ಮಲ್ಲಿಗೆಯ ಹೂವಿನಂತೆ ಪೋಷಿಸಿರುವ ನನ್ನ ದೇಹ ಆ ಹೆರಿಗೆಯ ನೋವನ್ನು ಹೇಗೆ ಸಹಿಸಿಕೊಳ್ಳಬೇಕು? ಅಯ್ಯೋ, ಖಂಡಿತವಾಗಿಯೂ ಆಗೋದಿಲ್ಲ. ಮತ್ಯಾರೋ ಹೆಂಗಸಿಗೆ ಗರ್ಭ ಒಡೆದು ಪ್ರಸವವಾಗುತ್ತಿರೋದನ್ನು ನೋಡಿದರೆ ನನಗೆ ಮೂರ್ಛೆ ಹೋಗಬೇಕಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಾನು ಖಂಡಿತವಾಗಿಯೂ ಇದಕ್ಕೆ ಸಿದ್ಧಳಿಲ್ಲ. ಇನ್ನೇನು ನಾನು ಬಳಲಿ ಕುಳಿತರೆ ನನ್ನ ನಾದಿನಿ ಬಂದು ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ಸಾಗಿಸಿಕೊಂಡು ಬಿಡ್ತಾಳೆ. ಅಷ್ಟು ದೂರ ಯಾಕೆ ಹೋಗಬೇಕು? ಈ ಹಣ್ಣನ್ನು ತಿಂದರೆ ಆ ಸನ್ಯಾಸಿ ಹೇಳಿದಂತೆ ಅಷ್ಟು ನಿಯಮ ಪಾಲನೆಯನ್ನು ಮಾಡಲಿಕ್ಕೆ ನನ್ನಿಂದ ಹೇಗೆ ತಾನೇ ಸಾಧ್ಯವಾದೀತು? ಇಷ್ಟೊಂದು ಕಷ್ಟಪಟ್ಟು 1 ವರ್ಷ ವ್ರತವನ್ನು ಮಾಡಿ ಮಗುವನ್ನು ಹೆತ್ತರೂ ಅದನ್ನು ಪೋಷಣೆ ಮಾಡಬೇಕಾದರೆ ಇನ್ನಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ. ಇದೆಲ್ಲವನ್ನು ಯೋಚನೆ ಮಾಡಿದರೆ ಹೆಣ್ಣೊಬ್ಬಳು ಬಂಜೆಯಾಗಿ ಉಳಿಯುವುದೇ ಲೇಸು. ಮಗುವನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ತದನಂತರದಲ್ಲಿ ಕಷ್ಟಪಡುವ ಬದಲು ಬಂಜೆಯಾಗಿರೋದೇ ಲೇಸು, ಅಥವಾ ವಿಧವೆಯಾದರೂ ಪರವಾಗಿಲ್ಲ ಎನ್ನುತ್ತಾ ಆ ಸಖಿಯತ್ತ ಮಾತನಾಡುತ್ತಾ ಕುತರ್ಕಗಳನ್ನು ಮಾತಾಡಿಕೊಂಡು ಆ ಹಣ್ಣನ್ನು ಸ್ವಲ್ಪವೂ ಭಕ್ಷಿಸದೆ ಹಾಗೆಯೇ ಪಕ್ಕಕ್ಕಿರಿಸಿಬಿಟ್ಟಿದ್ದಾಳೆ. ಗಂಡ ಮನೆಗೆ ಬಂದಿದ್ದಾನೆ. ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಬಂದ ಕೂಡಲೇ ಮೊಟ್ಟ ಮೊದಲಿಗೆ ದುಂದುಲಿಯನ್ನು ಕೇಳಿದ ಪ್ರಶ್ನೆ, ನೋಡಿದ ಕೂಡಲೇ ಕೇಳಿದ ಪ್ರಶ್ನೆ, ಏನಮ್ಮ ಆ ಹಣ್ಣನ್ನು ತಿಂದೆ ತಾನೇ ಎನ್ನುವುದಾಗಿ. ಆಕೆಗೆ ಯಾವ ಉತ್ತರವನ್ನು ಗಂಡನಿಗೆ ಕೊಡಬೇಕು ಎನ್ನುವಂತೆ ತೋಚದೆ ಕಳವಳಗೊಂಡು ಹೌದು ಹಣ್ಣನ್ನು ತಿಂದಿದ್ದೇನೆ ಎನ್ನುವುದಾಗಿ ಸುಳ್ಳನ್ನು ಹೇಳಿಬಿಟ್ಟಿದ್ದಾಳೆ. ಆಮೇಲೆ ನೋಡಿ, ಒಂದು ಸುಳ್ಳು ಹೇಳಿದರೆ ಅದರ ರಕ್ಷಣೆ ಮಾಡಲಿಕ್ಕೆ 100 ಸುಳ್ಳುಗಳನ್ನು ಪೋಣಿಸಬೇಕಾದೀತು. ಹಾಗಾಗಿ ಆ ಸುಳ್ಳನ್ನು ದಕ್ಕಿಸಿಕೊಳ್ಳಲಿಕ್ಕಾಗಿ ಮತ್ತೊಂದು ಮಗದೊಂದು ಇನ್ನೊಂದು ಬೇರೊಂದು ಉಪಾಯವನ್ನು ಈಕೆ ಹೆಣೆಯಲೇಬೇಕಾದ ಅನಿವಾರ್ಯತೆಗೆ ತನ್ನನ್ನು ತಾನು ಒಡ್ಡಿಕೊಂಡಿದ್ದಾಳೆ.
ಇಷ್ಟು ಹೊತ್ತಿನಲ್ಲಿ ಆಕೆಗೆ ಅನುಕೂಲಕರವಾಗುವಂತೆ ಆ ದುಂದುಲಿಯ ತಂಗಿ ಮನೆಗೆ ಬಂದಿದ್ದಾಳೆ. ಆ ತಂಗಿ ಬಂದಾಗ ಅವಳೊಡನೆ ಈ ಪೂರ್ಣ ವೃತ್ತಾಂತವನ್ನು ದುಂದುಲಿ ಹೇಳಿದ್ದಾಳೆ. ಹೇಳಿ ರಹಸ್ಯವನ್ನು ತಂಗಿಯಲ್ಲಿ ಹೇಳಿದ್ದಾಳೆ. ಅಯ್ಯೋ ನನ್ನ ಮುದ್ದು ತಂಗಿ, ನಾನೇನು ಮಾಡಲಿ ಹೇಳು? ನನ್ನ ಪತಿ ಸನ್ಯಾಸಿಯಿಂದ ವರಪ್ರಸಾದವಾಗಿ ಪಡೆದುಕೊಂಡು ಬಂದಂತಹ ಹಣ್ಣನ್ನು ನಾನು ತಿಂದಿದ್ದೇನೆ ಎನ್ನುವುದಾಗಿ ಸುಳ್ಳಾಡಿಬಿಟ್ಟಿದ್ದೇನೆ. ನಾನು ಗರ್ಭಿಣಿಯಾಗದಿದ್ದರೆ ನನ್ನ ವಂಚನೆ ಹೊರಬೀಳುತ್ತದೆ. ಇದೀಗ ಮುಂದೇನು ಮಾಡಲಿ? ದಾರಿಯೇ ತೋಚ್ತಾ ಇಲ್ಲ. ಇದೇ ಕಾರಣದಿಂದ ಅಹೋರಾತ್ರಿ ಕೊರಗಿ ಸೊರಗಿ ಸಾಯ್ತಾ ಇದ್ದೇನೆ ನಾನು. ಏನಾದರೂ ಒಂದು ಉಪಾಯವನ್ನು ಹೇಳಬಾರದೇ ಎನ್ನುವುದಾಗಿ ದುಂದುಲಿ ತನ್ನ ತಂಗಿಯನ್ನು ಕೇಳಿದ್ದಾಳೆ. ಆಗ ಆ ತಂಗಿ ಹೇಳಿದ್ದಾಳೆ, ಅಯ್ಯೋ ಅಕ್ಕ, ಇದಕ್ಕೆ ಯಾಕೆ ಇಷ್ಟೊಂದು ನೋವು ಪಟ್ಟಿಕೊಳ್ಳುತ್ತೀಯಾ? ಸುಲಭವಾದ ಮಾರ್ಗವನ್ನು ನಾನು ಹೇಳುತ್ತೇನೆ ನೋಡು, ಚಿಂತಿಸಬೇಡ ಎನ್ನುತ್ತಾ ಮೆಲುದನಿಯಲ್ಲಿ ಅಕ್ಕನ ಕಿವಿಯಲ್ಲಿ ಉಸಿರುತ್ತಿದ್ದಾಳೆ. ನೋಡು, ನಿನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಏನೋ ಕಾಲವಶಾತ್ ನಾನೂ ಕೂಡ ಗರ್ಭಿಣಿಯಾಗಿದ್ದೇನೆ. ಇಲ್ಲಿ ನಿನಗೆ ಸರಿಯಾದ ರೀತಿಯಾದ ಒಂದು ಪರಿಹಾರ ದೊರೆಯುತ್ತೆ ಎನ್ನುವುದಾಗಿ. ದುಂದುಲಿಗೆ ಯಾವ ಒಂದು ಮಾತು ಅರ್ಥವಾಗುತ್ತಿಲ್ಲ. ಹೇಗೆ ಪರಿಹಾರ ಮಾಡಬೇಕು ಅಂತ ಕೇಳುವಾಗ ತಂಗಿ ಹೇಳಿದ ಮಾತೇನು, ಅಲ್ಲಿರುವ ಉಪಾಯವೇನು ಎಲ್ಲವನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆವಿಗೂ ದುಷ್ಟ ಆಲೋಚನೆಗಳನ್ನು ಬಿಟ್ಟು ಸದಾಚಾರ ಪ್ರವರ್ತನೆಯಲ್ಲಿ ನಾವೆಲ್ಲ ತೊಡಗೋಣ. ಶ್ರೇಯೋಸ್ತು ಸದಾ ವಿಜಯೋಸ್ತು. ನಮಸ್ಕಾರ.